ಅಲ್ಲ ಈ ಪೆಟ್ರೋಲ್ ರೇಟ್ ಜನರ ದಿನ ದುಡ್ಡು ತಿನ್ನೋರ್ಗಂಕಾರ ಭಾಳ ಹೊರೆ ಅಂತೈತಿ. ಡೀಸೆಲ್ ರೇಟನ್ನು ಭಾಳ ಆತು ಮತ್ತು ಪೆಟ್ರೋಲ್ ರೇಟನ್ನು ಭಾಳ ಆತು. ಇವತ್ತು ಜನಸಾಮಾನ್ಯರ ದುಡ್ಡು ತಿನ್ನೋದು ಭಾಳ ಹೊರೆ ಅನ್ಸಂತೈತಿ. ಇದು ಕೇಂದ್ರ ಸರ್ಕಾರಕ್ಕೆ ಇಲೆಕ್ಷನ್ ಮುಗಿದ್ಕೊಳಗೆ ಇವ್ರು ಇದೇ ಟೆಪ ಮಾಡ ಅಂತಾರೆ. ಇಲೆಕ್ಷನ್ ಬಿಫೋರ್ ಯಾವುದೂ ಇದ್ದಿದ್ದಿಲ್ಲ ಅದು. ಈಗ ಇಲೆಕ್ಷನ್ ಮುಗಿತಲ್ಲ, ಈಗ ಚಾಲು ಆಗ್ತಿರ್ತದೆ. ಪಂಚರಾಜ್ಯಗಳ ಚುನಾವಣೆ ಸಲುವಾಗಿ ಪೆಂಡಿಂಗ್ ಇಟ್ಟಿದ್ರು ಈ ಪಂಚರಾಜ್ಯ ಇಲೆಕ್ಷನ್ ಏನು ಮುಗಿದ ಸಂಬಂಧ ಪೆಂಡಿಂಗ್ ಇಟ್ಟಿದ್ರು. ಈಗ ಇಲೆಕ್ಷನ್ ಹೆಂಗೆ ಬಂತು, ಹೆಂಗೆ ಅವ್ರವ್ರು ಬೇಕಾದಂಥ ಕೆಲಸ ಮುಗಿದ್ವಲ್ಲ, ಈ ಟೈಪ್ ಇವರು ಏರ್ಸಕ್ಕೆ ಚಾಲು ಮಾಡಿದ್ರು. ಈಗ ಜನರ ಪಾಪ ಇವತ್ತು ದುಡ್ಡು ತಿನ್ನೋರಿಗೆಲ್ಲ ಜನಸಾಮಾನ್ಯ ಮೇಲೆ ಭಾಳ ಹೊರೆ ಅನ್ಸಂತಿದ್ದು. ಗ್ಯಾಸ್ ರೇಟು ಜಾಸ್ತಿ ಮಾಡಿದ್ರು. ಈಗ ಎಲ್ಲ ಪೂರಾ ಮೆಟಲ್ ರೇಟ್, ಬಿಲ್ಡಿಂಗ್ ರೇಟ್, ಬಡವ್ರು ಯಾರು ಮನೆ ಕಟ್ಟೋಂಗಿಲ್ಲ, ಯಾರು ಇದನ್ನೆಲ್ಲ ಆ ಟೈಪ್ ಮಾಡಿ ಇಟ್ಬಿಟ್ರು. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಅಂತ ಅಂದಾಗ ಟ್ರಾನ್ಸ್ಪೋರ್ಟ್ ಇಂದ ಹಿಡ್ಕೊಂಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ರೇಟು ಜಾಸ್ತಿ ಮಾಡ್ಯಾರ. ಮಟಲ್ ರೇಟ್ ಹಿಡ್ಕೊಂಡು, ತರಕಾರಿ ಅಕ್ಕಿ ರೇಟ್ ಹಿಡ್ಕೊಂಡು ಪ್ರತಿಯೊಂದೂ ಜನಸಾಮಾನ್ಯ ಬಡವರು ಇವತ್ತು ದುಡ್ಡು ತಿನ್ನೋರ ಮೇಲೆ ಇವತ್ತು ಅವರು ಕೇಂದ್ರ ಸರ್ಕಾರ ಹೊರೆ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಒಂದು ಯುದ್ಧ ನಡೀತಾ ಇದೆ, ಆ ಉದ್ದೇಶಕ್ಕೆ ಅಂತ ಹೇಳ್ತಾರೆ. ಉದ್ದೇಶಕ್ಕೆ ಏನಿಲ್ಲ, ಇವ್ರದ್ದು ಆ ಯುದ್ಧ ನಮ್ಮ ದೇಶಾಗ ನಡೆಯಂತಿಲ್ಲ. ಯುದ್ಧ ನಡೆಯಂತಿದ್ದು ಅವ್ರ ದೇಶಾಗ, ನಮ್ಮ ದೇಶಾಗ ನಡೆದ್ರೆ ಮಾತು ಬೇರೆ ಇತ್ತು. ನಮ್ಮ ದೇಶಾಗ ಏನು ನಡೆಯಂತಿಲ್ಲ. ಅವ್ರವ್ರು ಏನೋ ಇದನ್ನ ಹೊಂದಾಣಿಕೆ ಇರ್ತದೆ ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಬಡವ್ರ ಸಾಮಾನ್ಯರಿಗೆ ಏನೈತಲ್ಲ ಭಾಳ ಹೊರೆ ಅನ್ಸಂತಿದ್ದು. ಪ್ರಧಾನಮಂತ್ರಿ ಒಂದ್ ಕಡೆ ಹೇಳ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಓನ್ ವೆಹಿಕಲ್ ಯೂಸ್ ಮಾಡ್ಕೋಬೇಡಿ ಅಂತ. ಓನ್ ವೆಹಿಕಲ್ ಅಂತ ತೊಗೊಂಡವ್ರು ಏನು ಮಾಡಮ್ಮ, ಮಾರಕ್ಕೆ ಬರ್ತೈತಿ ಅದು. ಕರೆಂಟ್ ಬಿಲ್ ಜಾಸ್ತಿ ಐತಿ, ಕರೆಂಟ್ ಬಿಲ್ ಜಾಸ್ತಿ ಮಾಡ ಅಂತಾರೆ. ಮತ್ತೆ ಹೆಂಗೆ ಮಾಡ್ಬೇಕು? ಈಗ ಬಡವರೆಲ್ಲ ಹೆಂಗೆ ಇವತ್ತು ದುಡ್ಡು ತಿನ್ನೋರು ಸಾಮಾನ್ಯರ 500 ರೂಪಾಯಿ ದುಡ್ಯವಂಗ ಇವತ್ತು ನಾಳೆ ಊಟ ಮಾಡ್ಬೇಕು ಬೇಡ, ಚೊಲೋಕ್ಕೆ ತಿನ್ನೋದು ಕಮ್ಮಿ ಆಗ್ಬಿಡ್ತೈತಿ. ಈಗ ಜನಸಾಮಾನ್ಯ ಹೇಳ್ತಾ ಇದಾರೆ ನಮ್ಮ ಪೇಮೆಂಟ್ ಮಾತ್ರ ಜಾಸ್ತಿ ಆಗಿಲ್ಲ, ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತದೆ. ಪೇಮೆಂಟ್ 500 ರೂಪಾಯಿ ಇದ್ದವಂಗ 500 ರೂಪಾಯಿ ಐತಿ, 400 ರೂಪಾಯಿ ಇದ್ದವಂಗ 400 ರೂಪಾಯಿ ಐತಿ, 300 ರೂಪಾಯಿ ಇದ್ದವಂಗ 300 ರೂಪಾಯಿ ಐತಿ. ಜನಸಾಮಾನ್ಯರ ಮೇಲೆ ಈಗ ಬಡವ್ರಿಗೆ ಯಾರದಾರಲ್ಲ ಬಡವ್ರ ಮೇಲೆ ಭಾಳ ಹೊರೆ ಅನಿಸ್ತೈತಿ. ಅದು ಇವತ್ತು ದುಡ್ದು ಏನು ತಿಂತಾರಲ್ಲ ಅವ್ರ ಮೇಲೆ ಭಾಳ ಹೊರೆ ಅನಿಸ್ತೈತಿ ನಮ್ಗೆ. ಏನು ಈಗಂತರ ಕಂಟಿನ್ಯೂ ಆಗಿ ಇಷ್ಟು ಥರ ಸಿಲಿಂಡ್ರದಾಯಿತು, LPG ಆಯಿತು, ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಏರ್ತಾ ಇದೆ. 3 ರೂಪಾಯಿ ಏರ್ತಾರೆ. ಎಲ್ಲ ಕಾಮನ್ ಇವ್ರಿಗೆ ಅಂತ ತೊಂದರೆ ಆಗತ್ತೈತಿ. ಇನ್ನು ಮತ್ತು ಪ್ರಾಬ್ಲಮ್ ಆಗ್ಯದಂತಾರೆ. ಇನ್ನು ಈ ಫ್ಯೂಚರ್ ಹೆಂಗೆ ಟೂ ವೀಲರ್ ತೊಗೊಂಡು ತಿರುಗಾಡಾರ್ದು ಬರೀ ಬಸ್ಸಿಗೆ, ಆಟೋ ಇದಕ್ಕೆ ಹೋಗೋ ಪರಿಸ್ಥಿತಿ ಬರ್ತೈತಿ. ಈಗ ಶಾರ್ಟೇಜ್ ಆಯ್ತು ಅಂದರೆ ಜನಸಾಮಾನ್ಯರಿಗೆ ಹೊರೆ ಐತೆ ಅಂತ. ಹೊರೆ ದೊಡ್ಡ ಹೊರೆ. ಕಾಮನ್ ಯಾರು ದುಡುಕು ಬೆಳಗ್ಗೆ ಹೋಗಕ್ಕೆ ನೌಕರಿಗೆ ಹೋಗಿರ್ತಾರೆ, ಮೇನ್ ಡಿಪೆಂಡೆಂಟೇ ಇದ್ರ ಮ್ಯಾಗ ಇರ್ತಾರೆ. ಬಸ್ ಫೆಸಿಲಿಟಿಗೆ ಒಂದೊಂದು ಕಡೆ ಇರ್ತಾವೆ, ಒಂದೊಂದು ಕಡೆ ಇರಲ್ಲ. ಭಾಳ ಪ್ರಾಬ್ಲಮ್ ಆಗೈತೆ. ಯಾಕಂದ್ರೆ ಜನಸಾಮಾನ್ಯರಿಗೆ 3 ರೂಪಾಯಿ ಅಂದ್ರೆ ತಿಂಗಳಿಗೆ 300 ರೂಪಾಯಿ. ತಿಂಗಳಿಗೆ 300 ರೂಪಾಯಿ ಆಯ್ತದ. ಅದು ಒಂದೇ ಅಲ್ಲ, ಹೋಟೆಲ್ ರೇಟ್ ಏರ್ತವೆ, ಸಿಲಿಂಡ್ರ್ ಏರ್ತೈತ, ಎಲ್ಲನೂ ಏರ್ತಾ ಇದೆ. ಬಾಕಿ ಡೆವಲಪ್ಮೆಂಟ್ಸ್ ಇಲ್ಲ, ಇರಲಿಲ್ಲ, ಎಲ್ಲರಿಗೂ ಪ್ರಾಬ್ಲಮ್. ಹೀಗಾಗಿ ಎಲ್ಲರಿಗೂ ತೊಂದರೆ ಹೊರೆ ಬಿದ್ದಿದೆ. ಅಂದ್ರೆ ಈಗ ಗ್ಯಾಸ್ ಕೂಡ ರೇಟ್ ಜಾಸ್ತಿ ಮಾಡಿದ್ರು, ಈಗ ಕಮರ್ಷಿಯಲ್ ಮಾಡಿದ್ರು, ತಮ್ಮ ಗೃಹ ಬಳಕೆನೂ ಮಾಡಿದ್ದಾರೆ. ಹಿಂಗಾಗಿ ಯಾರಿಗೆ ಅಂದ್ರು ಎಲ್ಲರಿಗೂ ದುಡ್ಕೊಂಡು ತಿನ್ನೋರಿಗೆ ಅದೇ ಇನ್ಕಮ್ ಬರುತ್ತೆ. ಅದೇನು ಇನ್ಕಮ್ ಹೆಚ್ಚಿಗೆ ಆಗಲ್ಲ, ಓನ್ಲಿ ಇದರಂತ ಏರ್ತಾ ಹೋಗ್ತೈತೆ. ಖರ್ಚು ವೆಚ್ಚ ಹೆಚ್ಚಾಗತ್ತೆ. ಒಬ್ಬರಿಗೆ ಏನಾದರೂ 15,000 20,000 ಸಂಬಳ ಆಯ್ತಂದ್ರೆ ಅಷ್ಟೇ ಇರುತ್ತೆ. ಸಂಬಳ ಏನು ಇರಲ್ಲ, ಇರಾಗಿಲ್ಲ. ಇದಂತ್ರ ಏರ್ಕಂತ ದರ ಮಾತ್ರ ಇರ್ತದೆ. ಅವ್ರಿಗೆ ಮತ್ತೆ ಹೊರೆ ಬರುತ್ತೆ. 20,000 15,000 ಖರ್ಚಾಗು, ಅಲ್ಲಿ 25,000 ಆಗತ್ತೆ. ಈ ಪೆಟ್ರೋಲ್ ರೇಟ್ ಹೆಂಗ್ ಜಾಸ್ತಿ ಮಾಡಿರ್ತಾರೆ ಹಾಗೆ ಸಂಬಳ ಕೂಡ ಜಾಸ್ತಿ ಮಾಡ್ಬೇಕು ಎಲ್ಲರಿಗೂ, ಅಂದ್ರೆ ಎಲ್ಲರಿಗೂ ಮ್ಯಾನೇಜ್ ಆಗತ್ತೆ. ನನ್ನ ಒಪಿನಿಯನ್ ಪ್ರಕಾರ ಅಫ್ಕೋರ್ಸ್ ಈ ಇದು ಬಡವರಿಗೆ ತೊಂದರೆ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನಿದೆ ನಮ್ಮ ದೇಶದಲ್ಲಿ ಇದು ಇರಾನ್ ವಾರ್ ದೆಸೆಯಿಂದ, ಅಲ್ಲಿಂದ ಯುದ್ಧದ ಪರಿಣಾಮದಿಂದ ಪೆಟ್ರೋಲು, ಡೀಸೆಲ್ಲು, ಆಮೇಲೆ ಗ್ಯಾಸ್ ಎಲ್ಲ ಬರೋದು ಕಷ್ಟ ಆಗಿದ್ದರಿಂದ ಆದ್ರೂ ಹೇಗೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವು ಸಾಮಾನ್ಯ ಜನರಾದ ನಾವು ಇದನ್ನು ಅರಿತುಕೊಂಡು ಇದ್ರ ಬಗ್ಗೆ ಕೆಟ್ಟದನ್ನ ಹುಡುಕ್ದಲ್ಲೇ ಇದ್ದಿದ್ದಲ್ಲಿ ಒಳ್ಳೆದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಸಾಮಾನ್ಯ ಎಫೆಕ್ಟ್ ಆಗುತ್ತೆ. ಈಗ ನನಗೂ ಎಫೆಕ್ಟ್ ಆಗಿದೆ. ಅದೇನು ಮಾಡೋದು, ಎಲ್ರಿಗೂ ಎಫೆಕ್ಟ್ ಆದಾಗ ದೇಶ ಬೆಳಿಬೇಕು ಅಂತ ಹೇಳಿದ್ರೆ ನಾವು ದೇಶ ಜೊತೆ ಬೆಳಿಬೇಕು. ನಾವೇ ಒಂದು ಕಡೆ ಹೋಗಿ ದೇಶ ಇನ್ನು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ರಾಜಕೀಯ ಸರ್ಕಾರ ಇರಲಿ, ಆದರೆ ಯಾವುದೇ ಸರ್ಕಾರ ಬಂದರೆ ಮಾಡೋದೇನೆ. ಈಗ ನಮ್ಮ ರಾಜ್ಯದಲ್ಲೂ ಏರಿಸ್ತಿದ್ದಾರೆ, ಹೌದಾ? ಇಲ್ಲಿ ಸೆಂಟ್ರಲಿಂದ ಏರಿಸಿತ್ತಿಲ್ಲ, ಆ ಟೈಮಲ್ಲೂ ಇಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಹೋದ ವರ್ಷ ಏರಿಸಿದ್ರು. ಆ ದೆಸೆಯಿಂದ ಈಗ ನಾವು ಅದನ್ನು ರಾಜಕೀಯ ಪಕ್ಷದ ನೋಡಿದಲ್ಲೇ ದೇಶದ ಬಗ್ಗೆ ಚಿಂತನೆ ಮಾಡೋದಿತ್ತು ಅಂದರೆ ಇದರಲ್ಲಿ ನನಗೇನು ತಪ್ಪೇನು ಕಾಣಿಸೋದಿಲ್ಲ. ನನ್ನ ಹೆಸರು ಆಂಟನಿ ಜೋಸೆಫ್ ಅಂತ ಹೇಳಿ. ಇದರಿಂದ ಎಲ್ಲದಕ್ಕೂ ಹೊರೆ ಆಗುತ್ತೆ. ಇದರಿಂದ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗೋದ್ರಿಂದ
ಇದರಿಂದ ನಮ್ಗೆ ಕಿರಾಣಿ ಸಾಮಾನು ಮೇಲಾಗಿರಲಿ, ತರಕಾರಿ ಮೇಲಾಗಿರಲಿ, ಪ್ರತಿಯೊಂದರ ಮೇಲೆ ಇದರ ಎಫೆಕ್ಟ್ ಅದ್ರ ಮೇಲೆ ಆಗುತ್ತೆ. ಇದರಿಂದ ಆಟೋಮೆಟಿಕಲಿ ಸಿಲಿಂಡರ್ ರೇಟು ಜಂಪ್ ಆಗಿರೋದ್ರಿಂದ ಎಲ್ಲನೂ ಜಂಪ್ ಆಗ್ತಾ ಹೋಗುತ್ತೆ. ಇದರಿಂದ ಜನಸಾಮಾನ್ಯ ಮಿಡ್ಲ್ ಕ್ಲಾಸ್ ಅದಕ್ಕಿಂತ ಲೋವರ್ ಕ್ಲಾಸ್ನವರಿಗೆ ಇದರಿಂದ ತುಂಬ ಹೊಡೆತ ಕೊಡುತ್ತೆ ಅಂತ ಹೇಳಿ. ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ಮೇಡಮ್. ಹೌದು, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಂತೂ ಇನ್ನೂ ತುಂಬಾ ಹೊಡೆತ. ಈಗ ಹೋಟೆಲ್ ಒಂದು ಕಪ್ ಟೀ ಕುಡಿಯೋದಕ್ಕೆ ಹೋದ್ರು ಇವಾಗ 10 ರೂಪೀಸ್ ಇದ್ದು 20 ರೂಪೀಸ್ ಮಾಡಿರ್ತಾರೆ, ಡಬಲ್ ಮಾಡಿ. ಸೊ ಎಲ್ಲನೂ ಇದೊಂದು ರೀತಿಯಿಂದ ಹೊಡೆತ ಕೊಡುತ್ತೆ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಮೇಡಮ್ ಇದು ಏನು ಪಾಶ್ಚಿಮಾತ್ಯ ಯುದ್ಧದ ಪರಿಣಾಮದಿಂದಾಗಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಆಮದುಗಳು ಮಾಡ್ಕೋಬೇಕಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ, ಹೀಗಾಗಿ ರೇಟ್ ಜಾಸ್ತಿ ಆಗಿದೆ ಅಂತ. ಹಾಂ ಹೌದು, ಆಮದು ಮಾಡಿ ಅದು ಅವ್ರದ್ದು ಪ್ರಕಾರ ಕರೆಕ್ಟೇ. ಬಟ್ ಮಿಡ್ಲ್ ಕ್ಲಾಸ್ನವರಿಗೆ ಇದರಿಂದ ಜಾಸ್ತಿ ತೊಂದರೆ, 3 ರೂಪಾಯಿ ಅಂದ್ರೆ ಹೊರೆನೇ ಅದು. ಹೊರೆ ಆಗುತ್ತೆ. 1 ಲೀಟ್ರಿಗೆ ಲೆಕ್ಕ ಹಾಕ್ದಾಗ ಹೌದೌದು 300 ರೂಪಾಯಿ ಆಗುತ್ತೆ. ಹಾಂ, ಬಜೆಟಲ್ಲೇ ಲೈಫ್ ಮಾಡೋರಿಗೆ ಇದು ಸ್ವಲ್ಪ ಕಷ್ಟನೇ ಕೊಡುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.